ಮತ್ತೊಂದು ವಿಚಾರ ಗುರುಜಿ, ಈಗ ಮೆಡಿಕಲ್ ಸೈನ್ಸ್ ಅಂತ ಹೋದಾಗ ಸಾಕಷ್ಟು ಡಿಪ್ರೆಷನ್ ಸಮಸ್ಯೆಗಳು ಇರುವಂತಹ ಪೇಷಂಟ್ಸ್ ಹೋಗ್ತಾರೆ. ಮತ್ತೊಂದು ತುಂಬಾ ಭಯಾನಕವಾದಂತಹ ಡಿಸಾರ್ಡರ್ ಅಂತ ಹೇಳಿದ್ರೆ ಸ್ಕೀಜೋಫೀರಿಯಾ ಅಂತ ನಾವು ಹೇಳ್ತೀವಿ. ಸ್ಕೀಜೋಫೀರಿಯಕ್ ಪೇಷಂಟ್ಸ್ ಹೇಗೆಲ್ಲ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ, ತಾವೇ ನಗುವಂಥದ್ದು, ಒಬ್ಬರೇ ಇದ್ದಾಗ ಮಾತಾಡ್ತಾ ಇರುವಂಥದ್ದು, ಅವ್ರಿಗೆ ಏನೇನೋ ಬೇರೆ ಬೇರೆ ವಿಚಾರಗಳು ಕೇಳಿಸ್ತಾ ಇರುತ್ತೆ. ನಾವು ಅಲ್ಲಿದ್ರೂ ನಮ್ಗೆ ಆ ವಿಚಾರಗಳು ಕೇಳಿಸ್ತಾ ಇರಲ್ಲ, ಅದಕ್ಕೆ ಅವರು ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಮೆಡಿಕಲ್ ಟರ್ಮ್ಸ್ ಅಥವಾ ಮೆಡಿಕಲ್ ಸೈನ್ಸಲ್ಲಿ ಡಾಕ್ಟರ್ಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಒನ್ ಆಫ್ ದ ಡಿಸಾರ್ಡರು. ಸೊ ಡ್ಯುಯಲ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಅಂತ ಏನೇನೋ ಅವ್ರ ವರ್ಡ್ಸಲ್ಲಿ ಹೇಳ್ತಾರೆ. ಒಂದಷ್ಟು ಮಾತ್ರೆಗಳನ್ನ ಬರ್ಕೊಡ್ತಾರೆ, ಅದನ್ನ ತಗೊಂಡು ಲೈಫನ್ನ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮ ಕಡೆ ಬಂದಾಗ ಸ್ಕೀಜೋಫೀರಿಯಾ ಇದೆ ನನಗೆ ಅಂತ ಅಂದಾಗ, ನಿಮ್ಮ ಪ್ರಕಾರ ಸ್ಕೀಜೋಫೀರಿಯಾ ಅಂದ್ರೆ ಏನು? ಹೇಗೆ ಸ್ಕೀಜೋಫೀರಿಯಕ್ ಅಥವಾ ಡಿಪ್ರೆಷನ್ ಪೇಷಂಟ್ಸ್ಗೆ ಆತ್ಮಗಳು ರಿಲೇಟ್ ಆಗಿರುತ್ತಾ ಏನಾದರೂ? ಹೌದು, ಈ ಸ್ಕಿಜೋಫೀರಿಯಾ ರಿಲೇಟೆಡ್ ಆಗಿ ಭಾಳಷ್ಟು ಪೇಷಂಟ್ಸ್ ನಮ್ಮಲ್ಲಿ ಬಂದ್ಬಿಟ್ಟು ಅವರು ಗುಣ ಆಗಿದ್ದಾರೆ. ಅದರಲ್ಲಿ ಒಂದು ಕೇಸ್ ನಿಮಗೆ ತಿಳಿಸ್ಕೊಡ್ತೀವಿ ಯಾವ ಟೈಪಲ್ಲಿ ಇರ್ತಾರೆ ಅಂಥೇಳಿ. ನೀವು ಹೇಳಿದ್ದು ನಿಜ. ಅವರು ತಮ್ಮ ಪಾಡಿಗೆ ತಾವು ನಗ್ತಾ ಇರೋದು ಅಥವಾ ಸಿಟ್ಟಾಗೋದು, ಹಾಗೇ ಈ ಒಂದು ಒಳಗಡೆ ಅವ್ರದ್ದು ಮಾತುಗಳನ್ನು ಕೇಳ್ತಾ ಇರ್ತವೆ. ಅವರಿಗೆ ತಮ್ಮ ಪಾಡಿಗೆ ತಾವು ಮಾತಾಡ್ತಾ ಇರ್ತಾರೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕೂಡ ಕ್ರಿಯೇಟ್ ಆಗ್ತವೆ ಆ ಟೈಪಲ್ಲಿ. ನಮ್ಮ ಹತ್ರ ಬಂದಿರೋದು ಇದೇ ರೀಸನ್ ಮೇಲೆ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡ್ಬಂದು ತೋರಿಸಿದ್ರು. ಈ ಟೈಪಲ್ಲಿ ನಮಗೆ ಈ ಒಂದು ಪ್ರಾಬ್ಲಮ್ ಇದೆ. ಹಾಗೆ ಈ ಥರದ್ದು ಮೆಡಿಸಿನ್ಸ್ಗಳನ್ನು ನಾವು ತಗೋತಾ ಇದ್ದೀವಿ, ಭಾಳಷ್ಟು ಸಫರ್ ಮಾಡಿದ್ದೀವಿ. ಆ ರಿಲೇಟೆಡಾಗಿ ನಮ್ಮಲ್ಲಿ ನಮಗೇನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ಕೇಳಿದರು. ಓಕೆ, ಆ್ಯಕ್ಚುಲಿ ಅವರು ಮಾತಾಡಬೇಕಾದ್ರೆ ಸುಮ್ಮನೆ ಕೇಳ್ತಾ ಇದ್ವಿ. ಅವರು ಹಿಂದೆ ಒಂದು ಆತ್ಮ ಏನಿತ್ತು ಅದು ನಮ್ಮ ಆಫೀಸ್ ಡೋರ್ ಹೊರಗಡೆನೇ ನಿಂತಿತ್ತು, ಒಳಗಡೆ ಬರೋಕ್ಕೆ ಎಂಟ್ರಿ ಇಲ್ಲ. ಯಾಕಂದರೆ ಅಲ್ಲಿ ಅಂಥ ಶಕ್ತಿ ಇದೆ, ಅದನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಆ ರಿಲೇಟೆಡ್ ಆಗಿ ರೂಮ್ ಹೊರಗಡೆನೇ ಇತ್ತು, ಬಾಗಿಲು ಹೊರಗಡೆ. ಆವಾಗ ಆ ರಿಲೇಟೆಡ್ ಆಗಿ ಯಾವ ಟೈಪಲ್ಲಿ ನಾವು ತಿಳಿಸ್ಕೊಟ್ಟಿವಿ, ನಿಮಗೆ ಯಾರಾದರೂ ಎಲ್ಲಿಂದ ಯಾವಾಗಿಂದ ಈ ಪ್ರಾಬ್ಲಮ್ಮು ಕ್ರಿಯೇಟ್ ಆಗಿರೋದು. ಒನ್ ಥಿಂಗ್, ನಿಮಗೆ ಬೇಕಾದವರು ಯಾರಾದರೂ ತೀರ್ಕೊಂಡಿದ್ರಾ ಅಂತ ಕೇಳಿದಾಗ, ಹೌದು ನಮಗೆ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಆಫ್ಟರ್ ಸೆಕೆಂಡ್ PU. ನಮಗೆ ಟೀಚ್ ಮಾಡಿದಂಥ ಮ್ಯಾಥ್ಸ್ ಲೆಕ್ಚರರ್ ಒಬ್ಬರು ಇದ್ದರು. ಶಿ ವಾಸ್ ಅ ಲೇಡಿ. ಆಕ್ಸಿಡೆಂಟಲ್ಲಿ ಅವರು ಡೆತ್ ಆಯಿತು. ಆ ಪ್ಲೇಸಿಗೆ ನಾವು ಹೋಗಿದ್ವಿ, ಆ ಒಂದು ಏನು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತ ಹೇಳಿದರು. ಅಲ್ಲಿಂದ ಅವ್ರದ್ದು ಲೈಫೇ ಚೇಂಜ್ ಆಯಿತು. ಸೊ ಅವರಿಗೂ ಡೌಟ್ ಇತ್ತು, ಬಟ್ ಕ್ಲಿಯರ್ ಇರಲಿಲ್ಲ. ಸೊ ನಮ್ಮಲ್ಲಿ ಬಂದಾಗ ನಾವು ತಿಳಿಸ್ಕೊಟ್ವಿ, ಇದೇ ಟೈಪಲ್ಲೇ ಇರೋದು. ಓಕೆ, ಈ ಟೈಪಲ್ಲಿ ಆಗಿರೋದು ಅಂತೇಳಿ. ಸೊ ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತೇಳಿ ಅವರ ಒಂದು ಪ್ರಾಬ್ಲಮ್ಮಿಂದ ಅವರಿಗೆ ಬೇಕಾದವರಿಗೆ ತೊಂದರೆ ಮಾಡಿದ್ದಾರೆ ಅವರು. ಅಂದರೆ ಆ ಮ್ಯಾಚ್ ಟೀಚರ್ಗೆ ಇವ್ರು ತೊಂದರೆ ಮಾಡಿದ್ರು? ಇಲ್ಲ. ಅಂದರೆ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ ಇವರಿಗೆ ಹೌದು ಕೆಲವೊಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅವರಿಗೆ ಕಂಟ್ರೋಲ್ ಇರೋದಿಲ್ಲ, ಬಾಡಿ ಕಂಟ್ರೋಲ್. ಸೊ ಆತ್ಮನೇ ಇವರ ಬಾಡಿಯನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ಹಾಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರಿಗೆ ಸಿಟ್ಟು ಬಂತು, ಯಾರಾದರೂ ಏನಾದರೂ ಮಾತಾಡಿದ್ರು ಅಂದರೆ ಕೈಯಲ್ಲಿ ಏನಿರುತ್ತೋ ಅವರು ಹೊಡೆದು ಅದೇ ಟೈಪಲ್ಲೇ ಆಗಿದ್ದು. ಸೊ ಅವರಿಗೆ ಬೇಕಾದವರೊಬ್ಬರು, ಯಾಕಂದ್ರೆ ನಾವು ಐಡೆಂಟಿಟಿ ಯಾವುದೇ ಕಾರಣಕ್ಕೂ ರಿವೀಲ್ ಮಾಡೋದಿಲ್ಲ, ನಾವು ಇಷ್ಟಂತೂ ಹೇಳ್ಬೋದು ಅಂತೇಳಿ. ಸೊ ಅವ್ರಿಗೆ ಬೇಕಾದವರಿಗೆ ಪೆಟ್ಟಾಗ್ಬಿಟ್ಟು ಆ ರಿಲೇಟೆಡ್ ಆಗಿ ಸಫರ್ ಮಾಡಿ ತೀರ್ಕೊಂಡ್ರು. ಇಂಡೈರೆಕ್ಟ್ಲಿ ಇವ್ರ ಕಡೆಯಿಂದಲೇ. ಅವರು ಆ ಒಂದು ಪೊಸಿಷನ್ನಲ್ಲಿ ಏನು ಮಾಡಿದರು ಅಂತ ಅವರಿಗೆ ಗೊತ್ತಿಲ್ಲ. ಆದರೆ ಆಫ್ಟರ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್ಸ್, ಅವರು ಈ ಫೆಲ್ಟ್ ವೆರಿ ಗಿಲ್ಟಿ.
ನಮ್ಮ ಕಡೆಯಿಂದ ಈ ಥರ ಆಗ್ಬಿಡ್ತಲ್ಲ. ಎಲ್ಲಿವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ ಗುರುಜಿ, ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಅವರು ಪೂರ್ಣಮುಖವಾಗಿ ಗುಣವಾಗೋವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಈ ಥರ ಮಾಡಿದ್ದಾರೆ ಅಂತ? ಇಲ್ಲ, ಆ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಈ ಥರ ಆಯ್ತಲ್ಲ ಅಂತೇಳಿ, ಬಟ್ ಈ ಕುಡಂಟ್ ಕಂಟ್ರೋಲ್ ದಟ್ ಸಿಚುವೇಶನ್ ಅಂತೇಳಿ ಆ ಟೈಪಲ್ಲಿ. ಸೊ ನಿಮ್ಮ ಪ್ರಕಾರ ಈಗ ನಾವು ಸ್ಕಿಜೋಫೀರಿಯಕ್ ಪೇಷಂಟ್ಸು ಅಥವಾ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಅದು ಕಂಪ್ಲೀಟ್ ಆಗಿ ಆತ್ಮಗಳಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆ. ಹೌದು, ಅದು ಆತ್ಮಗಳು ಕಂಟ್ರೋಲ್ ಮಾಡ್ತಾ ಇರುತ್ತೆ ಅವ್ರನ್ನ, ಅವರ ವಶಕ್ಕೆ ತಗೊಂಡಿರುತ್ತೆ ಅವರ ದೇಹವನ್ನ. ಹೌದು. ಓಕೆ, ಸೊ ಇದಕ್ಕೆ ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬಹುದು ಗುರುಜಿ ನಿಮ್ಮ ಹತ್ರ ಬಂದಾಗ? ಈ ನಮ್ಮ ಹತ್ರ ಬಂದಾಗ ನಾವು ಹೇಳೋದು, ಫಸ್ಟು ಕೇಳೋದು ಅವ್ರದ್ದು ಒಂದು ಫೋಟೋ ಕೇಳ್ತೇವೆ. ಇನ್ ಕೇಸ್ ಅವರು ಯಾರ್ದು ಡೆತ್ ಆಗಿದೆ ಅವರ ಫೋಟೋ ಇನ್ ಕೇಸ್ ಇದ್ದರೆ ಸಿಕ್ಕರೆ ಓಕೆ, ಇಲ್ಲಾಂದ್ರೂ ನೋ ಪ್ರಾಬ್ಲಮ್. ಅದೇ ಟೈಪಲ್ಲಿ ಇಷ್ಟು ಸೆಷನ್ಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ ಅವರಿಗೆ. ಅಷ್ಟು ಸೆಷನ್ಸ್ಗಳನ್ನು ಅವರು ತಗೋಬೇಕು. ಜೊತೆಗೆ ಕೆಲವೊಂದು ಕ್ರಿಯೆಗಳನ್ನು ಮಾಡಿಸ್ತೇವೆ. ಪೂಜಾ ವಿಧಿಗಳು ಬೇರೆ ಥರದಲ್ಲೇ ಇರ್ತವೆ. ಇದು ಅಗೋರಿ ಪದ್ಧತಿಯಲ್ಲಿ ನಾವು ಪೂಜೆಗಳನ್ನು ಮಾಡೋವಂಥದ್ದು ಭಾಳಷ್ಟು ಸಿಂಪಲ್ ಇರ್ತವೆ. ಅವುಗಳನ್ನು ಅವರು ಮಾಡಿಕೊಂಡ್ರೆ ಸಾಕು, 100% ಕ್ಯೂರ್ ಆಗ್ತದೆ. ಸೊ ಗುರುಜಿ, ನೀವು ಹೇಳಿದಾಗೆ ಈ ಸ್ಕಿಜೋಫ್ರೀನಿಯಾ ಅಥವಾ ಆತ್ಮಗಳಿಂದ ಜೀವನ ಹಾಳು ಮಾಡ್ಕೊಂಡಿರುವಂತಹ ಪೇಷಂಟ್ಸ್ಗಳು, ಸೊ ಇಂಥವರು ಪರಿಹಾರಕ್ಕೋಸ್ಕರ ನಿಮ್ಮ ಹತ್ರ ಬಂದಾಗ, ಸೊ ನೀವು ಪರಿಹಾರ ಕೊಡ್ತೀನಿ ಅಂತ ಅಂದಾಗ ಆ ಒಂದು ಆತ್ಮಗಳಿಗೆ ಸಿಟ್ಟು ಬಂದು ನಿಮಗೆ ಅನಾಹುತ ಮಾಡುವಂಥದ್ದು, ತೊಂದರೆ ಕೊಡುವಂಥದ್ದು, ಹೆದರಿಸುವಂಥದ್ದು ಏನು ಮಾಡೋದಿಲ್ವಾ? ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗದೆ ಇರತಕ್ಕಂಥ ಮಾತು. ಯಾಕಂತ ಹೇಳ್ತೇವೆ, ನಾವು ಅಗೋರಿ ಗುರುಗಳಿಂದ ದೀಕ್ಷೆ ತಗೊಂಡು ಅಗೋರತ್ವದಲ್ಲಿ ನಾವು ಪೂಜೆಗಳನ್ನು ಮಾಡಿರ್ತಕ್ಕಂಥವ್ರು. ಅಗೋರಿ ಅಂತ ಹೇಳಿದರೆ ಭಯನೇ ಇರದೇ ಇರತಕ್ಕಂಥವ್ರು ಅಂಥೇಳಿ. ಈ ಒಂದು ವಿಧಾನದಲ್ಲಿ ಮೊದಲು ಪೂಜೆ ಮಾಡೋದು ತಾಯಿ ಭಗವತಿನ, ಚಂಡಿಕಾ ಮಾತೆನ. ಚಂಡಿಕಾ ಮಾತೆಯನ್ನು ಒಲಿಸ್ಕೊಂಡ ಮೇಲೆ ಆಮೇಲೆ ಭಗವಾನ್ ಶಿವ ರೂಪವಾದಂಥ ಏನು ಕಾಲಭೈರವ ದೇವರಿಗೆ ನಾವು ಪೂಜೆಯನ್ನು ಮಾಡ್ತೇವೆ. ಅಲ್ಲಿ ಅವರನ್ನು ಒಲಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅವರು ಭೂತಗಳ ನಾಥ, ಭೂತನಾಥೇಶ್ವರ. ಹಾಗಾಗಿ ಯಾವುದೇ ಭೂತ ಪಿಶಾಚಿ ಏನು ಈ ಬೇರೆ ಯಾವುದೇ ಥರದ ಎಂಟಿಟಿ, ನೆಗೆಟಿವ್ ಎಂಟಿಟಿ ಏನಿದೆ ನಮ್ಮ ಹತ್ರ ಏನು ಬರೋದಿಲ್ಲ. ಅವರು ನಮ್ಮಲ್ಲಿ ಕೇಳ್ಕೊತಾರೆ, ಇನ್ನು ಈ ಒಂದು ಲೋಕದಿಂದ ನಮಗೆ ಮುಕ್ತಿ ಕೊಡಿಸ್ರಿ ಅಂತೇಳಿ. ಸೊ ಆ ಕೆಲಸನ ನಾವು ನಮ್ಮ ಏನು ವಿಧಿವಿಧಾನಗಳಿಂದ ಅವರಿಗೆ ಇಲ್ಲಿಂದ ಬೀಳಿಸ್ಕೊಡ್ತೀವಿ, ಅಂದರೆ ಇಲ್ಲಿಂದ ಕಳಿಸ್ತೀವಿ ಅಂತೀರ. ಹೌದು, ಓಕೆ. ಹಾಗಾಗಿ ಅವರಿಗೂ ಒಳ್ಳೇದಾಗ್ತದೆ. ಯಾಕಂದರೆ ಈ ಒಂದು ಇದರಲ್ಲಿ ಸಫರ್ ಮಾಡ್ತಿರ್ತಾರೆ ಅವರು. ಸೊ ಇಲ್ಲಿಂದ ಅವರಿಗೂ ಕೂಡ ಮುಕ್ತಿ ಕೊಡಿಸ್ದಂಗೆ ಆಗ್ತದೆ. ಇಲ್ಲಿ ಇವ್ರ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೊಂದು ವಿಚಾರ ಗುರುಜಿ, ಈಗ ಆತ್ಮಗಳು ಒಂದು ದೇಹವನ್ನು ಕಂಟ್ರೋಲ್ ಮಾಡುತ್ತೆ ಅಂತಂದಾಗ, ಸೊ ಎಷ್ಟು ವರ್ಷಗಳ ಕಾಲ ಅವರಿಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ, ಅಥವಾ ಮೂಲ ಉದ್ದೇಶ ಆತ್ಮಗಳದ್ದು ಏನು? ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡೋದಾ, ಅಥವಾ ಈ ಇಷ್ಟು ಕಾಲಾವಕಾಶ ಆದಮೇಲೆ ಮತ್ತೊಂದು ದೇಹ ಅವ್ರಿಗೆ ಸಿಕ್ಕಾಗ ಹೋಗೋದಾ, ಹೆಂಗೆ ಇದರ ಪ್ರಕ್ರಿಯೆ? ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಯಾರಿಗೆ ಇಷ್ಟ ಆಗಿರ್ತಾರೋ ಅವರಿಗೆ ಕರ್ಕೊಂಡು ಹೋಗೋ ತನಕ ಅವರ ಈ ಒಂದು ಏನು ಬಂದಿರ್ತಾರೆ ಆ ರಿಲೇಟೆಡ್ ಆಗಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಅವರಿಗೆ ಯಾರೂ ಇರೋದಿಲ್ಲ, ಯಾರಿಗೂ ಅವ್ರ ಎಕ್ಸಿಸ್ಟೆನ್ಸ್ ತೋರ್ಸೋಕ್ಕೋಸ್ಕರ ಏನು ಮಾಡ್ತಾರೆ, ತೊಂದರೆಗಳನ್ನು ಕೊಡ್ತಾ ಹೋಗ್ತಾರೆ. ಮೂಲ ಉದ್ದೇಶ ಅವರಿಗೆ ತೊಂದರೆ ಕೊಡೋದು, ಜೊತೆಗೆ ಅವರಿಗೆ ಕರ್ಕೊಂಡು ಹೋಗೋದು, ಯಾವುದಾದ್ರೂ ಒಂದು ರೂಪದಲ್ಲಿ ಅವರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವರ ಮೂಲ ಉದ್ದೇಶ ಆಗಿರ್ತದೆ ಅಂತೇಳಿ. ಓಕೆ, ಸೊ ಆತ್ಮಗಳು ಅಂತ ಬಂದಾಗ ತೊಂದರೆ ಕೊಡೋದು ಬರೀ ಗೊತ್ತಿರುವಂಥ ವ್ಯಕ್ತಿಗಳಿಗೆ, ಅಥವಾ ರ್ಯಾಂಡಮ್ ಆಗಿ ಯಾರಿಗಾದರೂ ಅದು ತೊಂದರೆ ಕೊಡಬಹುದಾ ಅಥವಾ ಆವರಿಸ್ಕೋಬಹುದಾ? ಕೆಲವೊಂದು ಪರಿಸ್ಥಿತಿಗಳಲ್ಲಿ ಯಾವ ಥರ ಇರ್ತವೆ ಅಂತ ಹೇಳಿದ್ರೆ, ಇವು ಮ್ಯಾಕ್ಸಿಮಮ್ ಕೇಸಸ್ಗಳಲ್ಲಿ
ತಮಗೆ ಗೊತ್ತಿರ್ತಕ್ಕಂಥವರಿಗೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು ನಾವು ಭಾಳಷ್ಟು ನೋಡಿದ್ದೀವಿ, ಭಾಳಷ್ಟು ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀವಿ. ಆ ರಿಲೇಟೆಡ್ ಆಗಿ ಕೆಲವೊಂದು ಕೇಸಸ್ಗಳನ್ನು ನಾವು ನೋಡಿದ್ದೀವಿ. ಒಂದು ಕಾಲೇಜಲ್ಲಿ ಕಾಲೇಜಲ್ಲಿ ಏನು ಫ್ರೆಂಡು ಅಲ್ಲ, ಗೊತ್ತಿರೋರು ಅಷ್ಟೇ ಅವರು, ಅಂಥವ್ರಿಗೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದನ್ನು ನಾವು ನೋಡಿದ್ದೀವಿ. ಕಾಲೇಜಲ್ಲಿ ಏನಂತೇಳಿ ಬಹಳಷ್ಟು ಜನ ಇರ್ತಾರೆ, ನೋಡಿರ್ತೀವಿ, ಗೊತ್ತಿರುತ್ತೆ. ಅಂದರೆ ಕ್ಲಾಸ್ ಮೇಟ್ ಅಷ್ಟೇ, ನಾಟ್ ಈವನ್ ಅ ಫ್ರೆಂಡ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ರೆಕಗ್ನೈಸ್ ಆದ್ರೆ ಮಾತ್ರ ತೊಂದರೆ ಕೊಡತ್ತಾ? ಅದರಲ್ಲೂ ಇದೆ, ಅದನ್ನೇ ಹೇಳಿದ್ದು. ಬಟ್ ಕೆಲವೊಂದು ಪ್ಲೇಸಸ್ ಇರ್ತವೆ, ಆ ಪ್ಲೇಸಸ್ಗಳಲ್ಲಿ ಎಂಟಿಟೀಸು ಇರ್ತವೆ. ನೀವು ಅಲ್ಲಿಗೆ ಹೋದ್ರೆ ಅದು ನಿಮ್ಮ ಜೊತೆಯಲ್ಲಿ ಬರ್ತಕ್ಕಂಥದ್ದಿರಲಿ, ಜೊತೆಗೆ ಈ ಪರ್ಫ್ಯೂಮಿಗೆ ಅವು ಭಾಳಷ್ಟು ಅಟ್ರಾಕ್ಟ್ ಆಗ್ತವೆ. ಒಂದು ಹೌದಾ? ಹೌದು. ಅದೇ ಟೈಪಲ್ಲಿ ಕಲರ್ ಲೇಡೀಸಿಗೆ ಭಾಳಷ್ಟು ಈ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಆ ಕೆಲವೊಂದು ಪ್ಲೇಸಸ್ಗಳಲ್ಲಿ ಹೋದಾಗ ಅವು ಏನಾಗ್ತವೆ, ಈ ರಿಲೇಟೆಡ್ ಆಗಿ ಅಟ್ರಾಕ್ಟ್ ಆಗಿಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಹೋಗ್ತವೆ. ಗುರುಜಿ, ಮತ್ತೊಂದು ವಿಚಾರ ಈಗ ನಾವು ಕೇಳ್ಪಡುವಂಥದ್ದು ಅಥವಾ ನಮ್ಮ ಕಣ್ಣಾಡೆ ನೋಡುವಂತಹ ವಿಚಾರಗಳು ಏನು ಅಂತ ಹೇಳಿದ್ರೆ, ಸಣ್ಣ ಸಣ್ಣ ಮಕ್ಕಳು, ಈಗಷ್ಟೇ ಹೇಳಿದ್ರಿ ಆತ್ಮಗಳಿಂದ ಸಮಸ್ಯೆ ಬರುತ್ತೆ, ಹಾಗೆ ಸಣ್ಣ ಸಣ್ಣ ಮಕ್ಕಳು ಅಂದರೆ 3 ವರ್ಷ ಕೂಡ ಆಗಿಲ್ಲ ಗುರುಜಿ ಒಂದು ಮಗುಗೆ. ಮೊನ್ನೆ ಅಷ್ಟೇ ಒಂದು ಕೇಸ್ ನೋಡಿರೋದು ನಾವು. ಬೇಸಿಕ್ಲಿ ಆ ಮಗುಗೆ ಡಯಾಬಿಟೀಸ್ ಇದೆ. ಡಯಾಬಿಟೀಸ್ 3 ವರ್ಷದಲ್ಲಿ ಇರುವಂತಹ ಮಗುಗೆ ಬರಬೇಕು ಅಂತಂದ್ರೆ ಅದಕ್ಕೂ ಏನಾದರೂ ಆತ್ಮಗಳ ಸಮಸ್ಯೆಗಳಿಂದಾನೇ ಬರುತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಗುರುಜಿ? ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಆತ್ಮಗಳ ಸಮಸ್ಯೆ ಇರೋದಿಲ್ಲ. ಇದು ಎಲ್ಲ ಕೂಡ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಕರ್ಮಗಳಿಂದ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇನ್ನು ಏನು ತಪ್ಪು ಮಾಡೋದಿರ್ತಕ್ಕಂಥ ಸಿಚುವೇಶನ್ ಮಗು ಅದು ಸರಿನೋ ತಪ್ಪು ಅನ್ನೋದು ಗೊತ್ತಿರೋದಿಲ್ಲ ಅಂತ ಒಂದು ಇದು ಇರ್ತಕ್ಕಂಥದ್ದು. ಅಂಥವರಿಗೆ ಬರ್ತಕ್ಕಂಥ ಪ್ರಾಬ್ಲಮ್ಸು ಅಂತ ಹೇಳಿದ್ರೆ ಕಾರ್ಮಿಕ್ ಪ್ರಾಬ್ಲಮ್ಸ್ ಅಂದ್ರೆ ಕರ್ಮಗಳಿಂದ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅಂತ ಹೇಳಿ, ಅಂದರೆ ಪ್ರೀವಿಯಸ್ ಜನ್ಮದ ಕರ್ಮಗಳು. ಹೌದು. ಓಕೆ. ಅವು ಏನಂತ ಹೇಳಿದ್ರೆ ಜನ್ಮಾಂತರಗಳಿಂದ ಬಂದಿರತಕ್ಕಂಥ ಕರ್ಮಗಳಿಂದ ಈ ಜನ್ಮದಲ್ಲಿ ಅವರು ಸಫರ್ ಮಾಡ್ತಿರ್ತಾರೆ. ಓಕೆ. ಬಟ್ ಇನ್ನೊಂದು ವಿಚಾರ ಗುರುಜಿ, ಈಗ ಕರ್ಮ ಅಂತ ಬಂದಾಗ ನಾನು ಮಾಡುವಂತಹ ತಪ್ಪು ಅದೇ ಕರ್ಮ ಆಗಿ ನನ್ನನ್ನು ಕಾಡುತ್ತಾ ಅಥವಾ ನನ್ನ ತಂದೆ ತಾಯಿಗಳ ಕರ್ಮ ಕೂಡ ನನಗಿರುತ್ತಾ? ಹೇಗೆ ಗುರುಜಿ ಇದು? ಇಲ್ಲ, ಇದು ಏನಂತ ಹೇಳಿದ್ರೆ ಒಂದು ಸೋಲ್ ಅಂತ ಇಂಡಿವಿಜುವಲ್ ಆಗಿ ತಗೋತೀವಿ. ಒಂದು ಸೋಲ್ ಅಂತ ಬಂತಂದ್ರೆ ಇಟ್ ಈಸ್ ಅ ಇಂಡಿವಿಜುವಲ್ ಆಗಿ. ಸೊ ಅವುಗಳ ಒಂದು ಕಾರ್ಯಗಳು, ದೇವ್ರ ಕೆಲಸ ಏನು ಅಂತ ಹೇಳಿದ್ರೆ ಅವರು ಒಂದು ಕೆಲಸವನ್ನು ಕೊಡ್ತಾರೆ. ನಿಮಗೆ ಒಂದು ಕೆಲಸನ ಒಂದು ಆಫೀಸಲ್ಲೇ ಕೂರಿಸ್ಬಿಟ್ಟು ವರ್ಕ್ ಕೊಡ್ತಾರೆ. ಆ ರಿಲೇಟೆಡ್ ಆಗಿ ನೀವು ಹೆಂಗೆ ವರ್ಕ್ ಮಾಡ್ತೀರೋ ಆ ರಿಲೇಟೆಡ್ ಆಗಿ ಯು ವಿಲ್ ಗೆಟ್ ಅ ಫ್ರೂಟ್, ಆ ಟೈಪ್. ಸೊ ಅದೇನಾಗ್ತದೆ, ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ತಪ್ಪು ಕೆಲಸಗಳು ಅಂದರೆ ತಪ್ಪು ಕಾರ್ಯಗಳು ಏನಿರ್ತವೆ ಕಲೆಕ್ಟೆಡ್ ಆಗಿ ನೆಕ್ಸ್ಟ್ ಜನ್ಮದಲ್ಲಿ ಅನುಭವಿಸುವಂಥದ್ದು.